ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ದೇವರ ಕೃಪೆಯಿಂದ ನೀವೆಲ್ಲ ಕ್ಷೇಮವಾಗಿದ್ದೀರೆಂಬುದಾಗಿ ಭಾವಿಸುತ್ತಿದ್ದೇನೆ. ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿನ್ನೊಂದಿಗೆ ಇರುವ ದೇವರು. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಚನ. ನಿನ್ನ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೇನು ಕಡಿಮೆಯಾಗಲಿಲ್ಲ. ಈ ವಾಕ್ಯ ಭಾಗವನ್ನು ಮೋಶೆ ತನ್ನ ಮುಪ್ಪಿನ ಪ್ರಾಯದಲ್ಲಿ ಅದ್ಭುತವಾಗಿ ನಡೆಸಿಕೊಂಡು ಬಂದ ದೇವರ ಉಪಕಾರಗಳನ್ನು ಸ್ಮರಿಸಿ ಎಲ್ಲ ಇಸ್ರಾಯೇಲರಿಗೆ ಒಂದಾಗಿ ಸೇರಿಸಿ ಅವರಿಗೆ ಉಪದೇಶ ಮಾಡುವಾಗ ಹೇಳುತ್ತಿದ್ದಾನೆ, ದೇವರು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಯಾವ ಕೊರತೆ ಆಗಲಿಲ್ಲ. ಏಕೆಂದರೆ 40 ವರ್ಷ ದೇವರು ಅದ್ಭುತವಾಗಿ ನಡೆಸಿದರು. ಅವರ ಕೆರಗಳು ಸಹ ಸವಿದು ಹೋಗಲಿಲ್ಲಂತ. ಊಟ, ನೀರು, ಅವರಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ದೇವರು ಅದ್ಭುತವಾಗಿ ಒದಗಿಸಿಕೊಟ್ಟರು. ಅದಕ್ಕೆ ಇಲ್ಲಿ ಮೋಶೆ ಹೇಳುತ್ತಿದ್ದಾನೆ, ದೇವರು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಯಾವುದಕ್ಕೂ ಕೊರತೆಯಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಸಹ ನೀವು ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ, ಕೊರತೆಗಳ ಮಧ್ಯದಲ್ಲಿ ಇರಬಹುದು. ದೇವರು ಹೇಳುತ್ತಾ ಇದ್ದಾರೆ, ಮಗನೇ, ಮಗಳೇ, ನಾನು ನಿನ್ನ ಸಂಗಡ ಇರುವುದಾದರೆ ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಇರುವುದಿಲ್ಲ. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ಕರ್ತನು ನನಗೆ ಕುರುಬನು, ನನಗೆ ಯಾವ ಕೊರತೆ ಇಲ್ಲ. ಹೌದ್ರಿ, ದೇವರು ನಮ್ಮನ್ನು ಜೊತೆ ಇದ್ದು ನಮ್ಮ ಜೀವಿತದಲ್ಲಿ ಅದ್ಭುತವಾಗಿ ನಡೆಸ್ತಾರೆ. ಅಂದು ಇಸ್ರಾಯೇಲ್ ಜನರನ್ನು ಮೇಘಸ್ತಂಭದಲ್ಲಿ ಅಗ್ನಿಸ್ತಂಭವಾಗಿ ದೇವರೇ ಅವರ ಜೊತೆ ಇದ್ದು ನಡೆಸಿದ ಹಾಗೆ ನಿಮ್ಮನ್ನು ಸಹ ದೇವರು ನಡೆಸ್ತಾರೆ. ಒಬ್ಬ ಪ್ರೀತಿಯ ದೈವ ಸೇವಕರಿದ್ದರು. ಹಗಲಿರುಳು ಅವರ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದರು. ಆದರೆ ಅವರ ಕಿಡ್ನಿ ಸಮಸ್ಯೆ ಆರಂಭವಾಯಿತು. ಸಹಿಸಲಾರದ ವೇದನೆಯಿಂದ ಕೂಗಿದರು, ದೇವರೇ, ನೀ ನನ್ನ ಜೊತೆ ಇದ್ದೀರೆಂಬುದಾಗಿ ಗೊತ್ತು, ಆದರೂ ಸಹ ಯಾಕೆ ನನಗೆ ಈ ನೋವು, ಯಾಕೆ ನನಗೆ ಈ ವ್ಯಾಧಿ ಎಂಬುದಾಗಿ ಕಣ್ಣೀರು ಸುರಿಸಿದರು. ಒಂದು ದರ್ಶನವನ್ನು ದೇವರು ತೋರಿಸಿದರು. ಆ ದರ್ಶನದಲ್ಲಿ ಅವರು ಒಂದು ಕತ್ತಲಾದ ಮಾರ್ಗದಲ್ಲಿ ಹೋಗುತ್ತಿದ್ದರು. ಒಂದು ಸ್ಥಳದ ಮಧ್ಯದಲ್ಲಿ ಬಂದಾಗ ಮಾರ್ಗ ದಿಢೀರೆಂಬುದಾಗಿ ಮುಚ್ಚಲ್ಪಟ್ಟಿತು. ಮುಚ್ಚಲ್ಪಡುವುದು ಮಾತ್ರವಲ್ಲ, ಆ ಸ್ವಲ್ಪ ದೂರದಲ್ಲಿ ಆ ಸ್ಥಳದಲ್ಲಿ ಒಂದು ಆಳವಾದ ಪಾತಾಳ ತೆರೆದುಕೊಂಡಿತ್ತು. ಪಾತಾಳದೊಳಗಿಂದ ಹೇರಳವಾದ ಅಶುದ್ಧಾತ್ಮಗಳು ಇವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದವು. ಆಗ ಅವೆಲ್ಲವೂ ಇವರನ್ನು ನರಕಕ್ಕೆ ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನಿಸುವಾಗ ಆ ಸಂದರ್ಭದಲ್ಲಿ ಸ್ತೋತ್ರ, ದಿಢೀರೆಂಬುದಾಗಿ ಒಂದು ಶಕ್ತಿಯುತವಾದ ಪರಲೋಕದಿಂದ ಒಂದು ಹಸ್ತ ಬಂದು ಆ ದುರಾತ್ಮನ ಕ್ರಿಯೆಗಳನ್ನು ನಾಶ ಮಾಡಿ ಆ ಸೇವಕರನ್ನು ಕಾಪಾಡಿತು. ಆಗ ಆ ಸೇವಕರಿಗೆ ಅರ್ಥವಾಯಿತು, ಅವರ ಸೇವೆಯಲ್ಲಿ ಕೂಡ ಅವರ ಶರೀರದಲ್ಲಿ ಅನಾರೋಗ್ಯ ಬಂದದ್ದು ಕೂಡ ದುರಾತ್ಮನ ನಿಮಿತ್ತ ಎಂಬುದಾಗಿ. ಹಾಗೆಯೇ ಅವರು ಆ ದರ್ಶನವನ್ನು ನೋಡುವಾಗ ಒಂದು ದೈವಿಕವಾದ ಹಸ್ತ ಅವರನ್ನು ಮುಟ್ಟುವುದನ್ನು ಅನುಭವಿಸಿದರು. ಅವತ್ತು ರಾತ್ರಿಯೇ ದೇವರು ಅವರಿಗೆ ಪೂರ್ಣವಾದಂಥ ಒಂದು ಬಿಡುಗಡೆಯನ್ನು ಕೊಟ್ಟರು. ಅವರಿಗಿದ್ದಂಥ ಎಲ್ಲ ತೊಂದರೆಗಳಿಂದ ದೇವರು ಬಿಡುಗಡೆ ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ನೀವು ರೋಗದ ಅವಸ್ಥೆಯಲ್ಲಿ, ಸಮಸ್ಯೆಯ ಅವಸ್ಥೆಯಲ್ಲಿ ಹಾದು ಹೋಗುತ್ತಿರಬಹುದು. ಆದರೆ ದೇವರು ಗಾಯವುಳ್ಳ ಕರಗಳನ್ನು ಚಾಚಿ ನಿಮ್ಮನ್ನು ಸಹ ಮುಟ್ಟುತ್ತಾರೆ. ಏಕೆಂದರೆ ಅವರು ನಮ್ಮೊಂದಿಗೆ ಇರುವಾಗ ನಮ್ಮ ಜೀವಿತ ಆಶೀರ್ವಾದ, ಅವರು ನಮ್ಮೊಂದಿಗೆ ಇರುವಾಗ ನಮ್ಮ ಜೀವಿತ ಸ್ತೋತ್ರ ಆರೋಗ್ಯವಾಗಿರುತ್ತದೆ. ಅವರು ನಮ್ಮೊಂದಿಗೆ ಇರುವಾಗ ಯಾವ ಮೇಲಿಗೂ ಕಡಿಮೆಯಾಗುವುದಿಲ್ಲ. ಆದುದರಿಂದ ದೇವರೇ, ನೀನು ನನ್ನ ಸಂಗಡ ಬಂದರೆ, ನನ್ನ ಜೊತೆಯಲ್ಲಿ
ಇರ್ರಿ, ನನ್ನನ್ನು ನಡೆಸ್ರಿ, ನನ್ನನ್ನು ನನ್ನ ಕುಟುಂಬವನ್ನು ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತವನ್ನು ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ದೇವರೇ, ನೀನು ಒಳ್ಳೆಯ ದೇವರು, ನಮ್ಮೊಂದಿಗೆ ಇರುವ ದೇವರು. ನೀವು ನಮ್ಮ ಜೊತೆ ಇರುವಾಗ ನಮಗೆ ಭಯ ಇಲ್ಲ. ನೀವು ನಮ್ಮ ಜೊತೆ ಇರುವಾಗ ದೇವರೇ ನಮಗೆ ಕೊರತೆ ಇಲ್ಲ. ಅನೇಕ ಸಾರಿ ಶೋಧನೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ವ್ಯಾಧಿಯ ಮಧ್ಯದಲ್ಲಿ ನಾವು ಸೋತು ಹೋಗುತ್ತೇವೆ. ಆದರೆ ಅದರ ಮಧ್ಯದಲ್ಲಿ ಕೂಡ ನಮಗೆ ಸೌಖ್ಯ ಕೊಡುವ ದೇವರು, ಬಿಡುಗಡೆ ಕೊಡೋ ದೇವರು. ಈ ದಿನ ಕೂಡ ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವಾಗ ಯಾರ ಶರೀರದಲ್ಲಾದರೂ ಅನಾರೋಗ್ಯದ ತೊಂದರೆಗಳು ಇರೋದಾದರೆ, ಒಂದು ವ್ಯಾಧಿಯಿಂದ ಬಳಲುತ್ತಾ ಇರೋದಾದರೆ, ಈ ಕ್ಷಣವೇ ನಿನ್ನ ಹಸ್ತದಿಂದ ಮುಟ್ರಿ ಒಂದು ಅದ್ಭುತ ಅವರ ಜೀವಿತದಲ್ಲಿ ಸಂಭವಿಸಲಿ, ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.